ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ. ಇವತ್ತಿನ ಶಾಂತಿ. ವಿಷಯ ರಾತ್ರಿ ನಿದ್ರೆಯಲ್ಲಿ ಕಳೆದೆ ಹಗಲು ಯಾವುದಲ್ಲಿ ಕಳೆದೆ? ತಿನ್ನುವುದರಲ್ಲಿ ಕಳೆದೆ ಅಂತ. ಅಂದ್ರೆ ಈ ಮೂಲಕ ಬಾಬಾ ನಮ್ಗೆ ತಿಳಿಸ್ತಾ ಇರುವಂಥದ್ದು ಆಲಸ್ಯತನ, ಹುಡುಗಾಟಿಕೆತನ, ಸೀರಿಯಸ್ನೆಸ್ ಇಲ್ಲದೆ ಇರುವಂಥದ್ದು, ನಡೆಯತ್ತೆ ಹೇಳುವಂಥ ಒಂದು ಮನೋಭಾವ. ಅದಕ್ಕೋಸ್ಕರ ಬಾಬಾ ಇದನ್ನ ತಿಳಿಸ್ತಾರೆ. ಒಂದೂರಿನಲ್ಲಿ ಒಂದು ಸೋಮಾರಿ ಕಟ್ಟೆ ಇತ್ತಂತೆ, ಹಳ್ಳಿಗಳಲ್ಲೆಲ್ಲ ಇರ್ತದೆ, ಸರಿನಾ? ಸೋಮಾರಿ ಕಟ್ಟೆಯಲ್ಲಿ ಏನ್ ಮಾಡ್ತಾರೆ ಜನ? ಕೂತ್ಕೊಂಡು ಊರು ಸುದ್ದಿ ಅದು ಇದು ರಾಜಕೀಯ ಎಲ್ಲ ಮಾತಾಡ್ತಿರ್ತಾರೆ, ಸರಿನಾ? ಅಲ್ಲಿ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ಒಬ್ಬ ಯುವಕನಿಗೆ ಹೇಳಿದಂತೆ, ಅಲ್ಲಪ್ಪ, ಕಟ್ಟು ಮಸ್ತಾದಂಥ ಶರೀರ ಇದೆ, ಕೈ ಕಾಲು ಗಟ್ಟಿ ಇದೆ, ಹೋಗ್ಬಿಟ್ಟು ಏನು ಮಾಡ್ಬೋದು, ಏನಾದರೂ ಸಂಪಾದನೆ ಮಾಡ್ಬೋದಲ್ವಾ ಅಂತ ಹೇಳಿ. ಸರಿ, ಸಂಪಾದನೆ ಮಾಡೋದು ಏನು ಮಾಡಬೇಕು ಅಂತ ಕೇಳಿದಂತೆ. ಸಂಪಾದನೆ ಮಾಡಿ ಹಣ ತೊಗೊಂಡು ಬಂದು ಮನೆಯಲ್ಲೆಲ್ಲ ಇದ್ದರೆ ವಯಸ್ಸಾದ್ಮೇಲೆ ಆರಾಮಾಗಿರ್ಬೋದಲ್ವಾ ಅಂತ ಕೇಳಿದ. ಸರಿ, ಸಂಪಾದನೆ ಮಾಡಿದ್ಮೇಲೆ ಆರಾಮಾಗಿರ್ಬೋದು ತಾನೆ? ಈಗ ನಾನು ಹೆಂಗಿದ್ದೇನೆ? ಆರಾಮಾಗಿದ್ದೇನಲ್ವಾ? ಹೊಟ್ಟೆ ಹಸಿದಾಗ ಮನೆ ಹೋಗ್ತೇನೆ, ಊಟ ಮಾಡ್ತೇನೆ, ರಾತ್ರಿ ಚೆನ್ನಾಗಿ ನಿದ್ರೆ ಮಾಡ್ತೇನೆ. ಈಗ ಮತ್ತೆ ನಾನು ಆರಾಮಾಗಿ ಇರುವಾಗ ಮತ್ಯಾಗ ನಾನು ಸಂಪಾದನೆ ಮಾಡಬೇಕು, ಆರಾಮ ಪಡಿಬೇಕು ಅಂತ ಅವನು ಕೇಳ್ತಾನೆ. ಅಂದರೆ ಜೀವನದ ಉದ್ದೇಶ ಏನೇಳಿ ನಾವು ಆರಾಮಾಗಿರಬೇಕು, ಆರಾಮಾಗಿದ್ದೀವಿ. ಹಾಗೇನೆ ಈಶ್ವರೀಯ ಜೀವನದಲ್ಲೂ ಕೂಡ ನಾವು ವರ್ತಮಾನವನ್ನ ಮಾತ್ರ ನೋಡ್ತೀವಿ ಹೊರತು ಭೂತ ಮತ್ತು ಭವಿಷ್ಯವನ್ನ ನೋಡೋದಿಲ್ಲ. ಇವತ್ತು ಆರಾಮಾಗಿದ್ದೀವಿ, ಊಟ ತಿಂಡಿ ಚೆನ್ನಾಗಿ ಮಾಡಿ. ವರ್ತಮಾನ ಜಗತ್ತಲ್ಲಿ ನೋಡ್ತಾ ಇದ್ದೀವಿ, ಪ್ರಪಂಚದ ಜನ ಶರೀರಕ್ಕೆ ವೆರೈಟಿ ತಿಂಡಿಯನ್ನು ತಿನ್ನಿಸ್ತಾರೆ. ರಾಮನ ಮನೆಯಲ್ಲೂ ಹಾಗೆ ಪಿಕ್ನಿಕ್ ಅಂತ ತಿಂಡಿ ಮಾಡ್ಕೊಂಡು ಹೋಗ್ತಾರೆ, ಟೋಲಿ ಅಂತ ಮಾಡ್ಕೊಂಡು ಹೋಗ್ತಾರೆ, ಸಾಯಂಕಾಲಕ್ಕೆ ತಿಂಡಿ ತಿನ್ನೋದು, ಬೆಳಿಗ್ಗೆ ತಿಂಡಿ ತಿನ್ನೋದು, ಬ್ರಹ್ಮಭೋಜನ ಮಾಡೋದು, ಎಷ್ಟು ವೆರೈಟಿ. ಹೀಗೆ ತಿಂಡಿ ಮಾಡೋದು, ತಿನ್ನಿಸೋದಲ್ಲಿ ಏನಾಗ್ಬಿಡ್ತದೆ, ಬ್ಯುಸಿ ಆಗಿಬಿಡ್ತೀವಿ. ಅವಾಗ ಶರೀರಕ್ಕೆ ಹೆಚ್ಚಿಗೆ ತಿಂಡಿ ತಿನ್ನಿಸಿದಾಗ ಶರೀರ ಏನು ಕೇಳುತ್ತೆ? ವಿಶ್ರಾಂತಿ ಕೇಳ್ತದೆ. ಓಕೆ, ಚೆನ್ನಾಗಿ ನಿದ್ರೆ ಮಾಡೋದು, ಸರಿನಾ? ಅವಾಗೇನಾಗತ್ತೆ, ಪೂರ್ತಿ ಸಂಗಮಯುಗ ಯಾವುದು ಅಮೂಲ್ಯವಾಗಿದೆಯೋ ಇದನ್ನ ಏನ್ ಮಾಡ್ತೀವಿ ನಾವು? ಹಗಲನ್ನ ತಿಂಡಿ ತಿನ್ನೋದು, ರಾತ್ರಿ ನಿದ್ರೆ ಮಾಡೋದು. ಹೀಗೆ ಸಮಯ ಎಷ್ಟು ಬೇಗ ಕಳೆದು ಹೋಯ್ತು ಅಂತ ನಮ್ಗೆ ಏನಾಗೋದಿಲ್ಲ, ಆದ್ಮೇಲೆ ಗೊತ್ತೇ ಆಗೋದಿಲ್ಲ. ದಿನಗಳು, ವಾರಗಳು, ವರ್ಷಗಳು ಕಳೆದೋಗ್ಬಿಡ್ತಾವೆ. ಆದರೆ ಸಾಧನೆಯನ್ನು ನೋಡಿದಾಗ ಏನೂ ಇಲ್ಲ. ಇನ್ನು ಕೆಲವರು ಏನ್ ಮಾಡ್ತಾರೆ, ಓಕೆ, ಪ್ರತಿದಿನ ಮುರಳಿಯನ್ನು ಓದಿದ್ವಿ, ಅಮೃತ ವೇಳೆಯನ್ನು ಮಾಡಿದ್ವಿ, ಅದೇ ಲೆವೆಲ್ಗೆ ಇರ್ತಾರೆ ಹೊರತು ಮುಂದಿನ ಲೆವೆಲ್ಗೆ ಹೋಗೋದೇ ಇಲ್ಲ. ಪುರುಷಾರ್ಥದ ವಿಷಯ ಇರ್ಬೋದು, ಸಾಧನೆ ಇರ್ಬೋದು, ತಪಸ್ಸಿರ್ಬೋದು, ಸೇವೆ ಇರ್ಬೋದು. ಓಕೆ, ಧನದ ಸೇವೆ ಮಾಡ್ತಾ ಇದ್ದೀರಿ, ತನುವಿನ ಸೇವೆ ಕಡೆ ಗಮನ ಕೊಡಿ. ತನುವಿನ ಸೇವೆ ಮಾಡ್ತಿದ್ದೀರಿ, ವಾಚಾ ಸೇವೆ ಕಡೆ ಗಮನ ಕೊಡಿ. ವಾಚಾ ಸೇವೆಯನ್ನು ಮತ್ತೆ ಏನೇನು ಮಾಡ್ಲಿಕ್ಕೆ ಆಗತ್ತೆ ಅದರ ಬಗ್ಗೆ ಯೋಚನೆ ಮಾಡಿ. ಮನಸಾ ಸೇವೆ ಮಾಡಿ, ಬೇಹದ್ದಿನ ಸೇವೆಯನ್ನ ಮಾಡಿ, ಹೀಗೆ ಮುಂದುವರಿಯುವಂತ ಪ್ರಯತ್ನವನ್ನ ಮಾಡಿ. ಆದ್ಮೇಲೆ ಇದು ಶಾರೀರಿಕವಾಗಿ ಆಯ್ತು. ಇನ್ನು ಆತ್ಮಿಕವಾಗಿ ನೋಡಿದಾಗ ಪ್ರತಿದಿನ ಏನ್ ಮಾಡ್ತೀವಿ, ಹಗಲಲ್ಲಿ ನಮ್ಮ ಮನಸ್ಸಿಗೆ ಭೋಜನ ಕೊಡ್ತಾ ಇರ್ತೀವಿ. ಏನ್ ಭೋಜನ? ಹಗಲನ್ನು ತಿನ್ನುತ್ತಾ ಕಳೆದೆ ಅಂದ್ರೆ ಬಿಲ್ಡಿಂಗ್ ಕಟ್ಟಬೇಕು, ಬಂಗಾರ ಬೇಕು, ಅಡಿಗೆ ಮಾಡ್ಬೇಕು, ಮಕ್ಕಳಿಗೆ ಶಿಕ್ಷಣ ಕೊಡಬೇಕು. ಹೀಗೆ ಆ ಮನಸ್ಸಿಗೆ ಸಂಕಲ್ಪ ಹೇಳುವಂತ ಆಹಾರ ಕೊಡ್ತಾ ಹೋಗುದು. ಅದನ್ನ ಮಾಡ್ಬೇಕು, ಇದನ್ನ ಮಾಡ್ಬೇಕು, ಇದಾಯ್ತು, ಅದಾಯ್ತು, ಅದಾಗಿಲ್ಲ, ಇದಾಗಿಲ್ಲ, ಇವ್ರು ಹೀಗೆ ಮಾಡ್ತಾರೆ, ಹಾಗೆ ಮಾಡ್ತಾರೆ, ಅದು ಸರಿ ಇಲ್ಲ, ಇದು ತಪ್ಪಾಯ್ತು ಅಂತ ಏನ್ ಮಾಡುವಂಥದ್ದು? ಎಚ್ಚರಾವಸ್ಥೆಯಲ್ಲಿ ಹಗಲಿನಲ್ಲಿ ಏನು ಮಾಡುವಂಥದ್ದು? ತಿನ್ನೋದರ ಕಡೆಗೆ, ಸಂಕಲ್ಪ ಮಾಡೋದರ ಕಡೆಗೆ ಗಮನವನ್ನ ಕೊಡೋದು. ಸರಿ, ರಾತ್ರಿಯಲ್ಲಿ ಏನ್ ಮಾಡ್ಬಿಡೋದು? ಅಜ್ಞಾನ ರೀತಿಯಲ್ಲಿ ಮಲ್ಕೊಂಡ್ಬಿಡೋದು, ನಾಳೆ ನೋಡೋಣ. ಅಲಾರಾಮ್ ಆನ್ ಮಾಡಿ ಇಟ್ಕೊಂಡಿರ್ತೀವಿ, 4 ಗಂಟೆಗೆ ಓಪನ್ ಆಗತ್ತೆ, ಅಲಾರಾಮ್ ಆನ್ ಆಗತ್ತೆ, 5 ನಿಮಿಷ ಬಾಬನಿಗೆ
ನಿದ್ರೆಯಲ್ಲೇ ಗುಡ್ ಮಾರ್ನಿಂಗ್ ಹೇಳ್ಬಿಟ್ಟು ಮಲ್ಕೊಳ್ಳೋಣ ಅಂತಂದ್ರೆ ಎಷ್ಟು ಗಂಟೆ ಎಚ್ಚರ ಆಗತ್ತೇಳಿ? 6 ಗಂಟೆ. ಹಾ 6 ಗಂಟೆ. ಕರೆಕ್ಟಾಗಿ 5 ಗಂಟೆಗೆ 5 ನಿಮಿಷ ಹಿಡಿದು 5 ಗಂಟೆ ಸ್ವಲ್ಪ ಆಲಸ್ಯತನ ಮಾಡಿದ್ದೇ ಆದ್ರೆ ಏನಾಗ್ತದೆ, ಆ ಒಂದು ಅಮೃತ ವೇಳೆ ಸಮಯ ಹೊರಟೋಗ್ಬಿಡ್ತದೆ. ಹೌದು. ಸರಿ, ಅಮೃತ ವೇಳೆಯಲ್ಲಿ ಎದ್ದಿದ್ದೀರಿ, ಶರೀರವನ್ನು ಎದ್ದು ಕುಳಿಸಿದ್ದೀರಾ, ಆದ್ರೆ ಆ ಸಮಯದಲ್ಲೂ ಕೂಡ ನಾನು ಭಗವಂತನ ಜೊತೆಗೆ ಮನಸ್ಸನ್ನು ಜೋಡಿಸೋದರ ಬದಲು ಲೌಕಿಕ ವಿಷಯವನ್ನು ತೆಗೆದುಕೊಂಡು ಮನನ ಚಿಂತನ ಸಂಕಲ್ಪವನ್ನು ಮಾಡಿದ್ರೆ ಆ ಸಮಯ ನಂದು ಸಫಲವಾಯ್ತು ವ್ಯರ್ಥವಾಯ್ತು? ವ್ಯರ್ಥ ಆಗಿದೆ. ಅವಾಗ ನೀವು ಎಚ್ಚರವಾಗಿದ್ದೀರೋ ನಿದ್ರೆಯಲ್ಲಿದ್ದೀರೋ? ನಿದ್ರೆಯಲ್ಲಿ. ಅಲ್ವಾ? ಅದಕ್ಕಾಗಿ ಆತ್ಮೀಯರೇ, ಬಾಬನ ಜೊತೆಯಲ್ಲಿದ್ದಾಗ, ಬಾಬನ ಜೊತೆಗೆ ಮಾತಾಡಬೇಕಾದ್ರೆ ಆತ್ಮ ಮತ್ತು ಈಶ್ವರಿ ಸೇವೆಯ ಬದಲು ಲೌಕಿಕದಲ್ಲಿ ಶಾರೀರಿಕವಾದ ವಿಷಯವನ್ನು ನೀವು ಮಾತಾಡ್ತೀರಿ ಅಂತಂದ್ರೆ ನೀವಿನ್ನೂ ಅಜ್ಞಾನ ಘೋರ ಅಂಧಕಾರದ ನಿದ್ರೆಯಲ್ಲಿ ಇದ್ದೀರಾ ಅಂತ ಅರ್ಥ. ಅರ್ಥ. ಸರಿ, ಯೋಗದಲ್ಲಿ ಕೂತ್ಕೊಂಡಿದ್ದೀರಿ, ಬಾಬಾ ನನ್ನ ಮಗಳ ಎಕ್ಸಾಮ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ಸಿಗಲಿ, ಅವ್ರಿಗೆ ಒಳ್ಳೆ ಕೆಲಸ ಸಿಗಲಿ ಅಂತ ಹೇಳೋದು ನಿದ್ರೆಯಲ್ಲಿದ್ದಾಗೋ ಎಚ್ಚರದಲ್ಲಿದ್ದಾಗೋ? ನಿದ್ರೆ. ಅದ್ಯಾಕೆ? ಆ ಆತ್ಮಕ್ಕೆ ಬೇಕಾಗಿರೋದನ್ನ ಕೇಳಬೇಕಲ್ಲ, ಇನ್ನೂ ಎಚ್ಚೆತ್ತಿಲ್ಲ ಅಂತ ಅರ್ಥ ನಿಮ್ಗೆ. ಆತ್ಮಕ್ಕೆ ಶಾಂತಿ ಸಿಗ್ಲಿ, ಸುಖ ಸಿಗ್ಲಿ, ನೆಮ್ಮದಿ ಸಿಗ್ಲಿ, ಆ ಆತ್ಮನ ವಿಕರ್ಮ ವಿನಾಶ ಆಗ್ಲಿ, ಆತ್ಮನಿಗೆ ಒಳ್ಳೇದಾಗ್ಲಿ ಅಂತ ತಾನೇ ನಾವ್ ಹೇಳ್ಬೇಕು. ಇನ್ನು ಅವರಿಗೆ ಸ್ಥೂಲವಾಗಿರುವಂತ ಹಣ ಸಿಗ್ಲಿ, ಹೆಸರು ಸಿಗ್ಲಿ, ಸಂಪಾದನೆ ಜಾಸ್ತಿ ಆಗ್ಲಿ, US ಗೆ ಹೋಗ್ಲಿ ಅಂತಂದ್ರೆ ನೀವು ನಿದ್ರೆಯಲ್ಲಿದ್ದೀರೋ ಜಾಗೃತವಾಗಿದ್ದೀರೋ? ಇನ್ನು ನಿಮ್ಮ ವೈಯಕ್ತಿಕವಾದ ಇಚ್ಛೆಗಳನ್ನ ನೋಡ್ಕೊಳ್ಳಿ. ನನಗೆ ಗೌರವ ಕೊಡಬೇಕು, ಜನ ನನಗೆ ಓಂ ಶಾಂತಿ ಅಂತ ಹೇಳ್ಬೇಕು, ನನಗೆ ಉಡುಗೊರೆ ಕೊಡಬೇಕು, ನನಗೆ ಸನ್ಮಾನ ಆಗ್ಬೇಕು, ಹೋದಲ್ಲೆಲ್ಲ ನನಗೆ ಬೆಲೆ ಕೊಡಬೇಕು ಅಂದ್ರೆ ನೀವು ನಿದ್ರೆಯಲ್ಲಿದ್ದೀರೋ ಎಚ್ಚರದಲ್ಲಿದ್ದೀರೋ? ನಿದ್ರೆ ಒಳಗೆ. ಕಾರಣ ಅಗ್ನ. ನಿರಾಕಾರವಾದಂತ ನಿಜವಾದಂತ ಅತೀಂದ್ರಿಯದ ಸುಖದ ಅನುಭವ ಆಗ್ತಾ ಇಲ್ಲ. ಇನ್ನೂ ಅಜ್ಞಾನದ ನಿದ್ರೆಯಲ್ಲೇ ಏನಾಗಿದ್ದೀವಿ? ಮಲಗಿದ್ದೀವಿ. ಪರಮಾತ್ಮನನ್ನ ನಿರಾಕಾರ ರೂಪದಲ್ಲಿ ಆತ್ಮಕ್ಕೆ ಉಪಯೋಗ ಮಾಡಬೇಕು ಹೇಳುವಂತ ಮನೋಸ್ಥಿತಿ ಇನ್ನೂ ನಮ್ದಿನ್ನೂ ಬಂದಿಲ್ಲ. ಇನ್ನೂ ಸ್ವಾರ್ಥದಲ್ಲಿದ್ವಿ ಹೊರತು ಬೇಹದ್ದು ನಿಸ್ವಾರ್ಥ ಭಾವ ನಮ್ಮಲ್ಲಿ ಬಂದಿಲ್ಲ ಅಂತಂದ್ರೆ ಇನ್ನೂ ನಾವು ಅಜ್ಞಾನ ನಿದ್ರೆಯಲ್ಲೇ ಮಲಗಿದ್ದೀವಿ ಅಂತ ಅರ್ಥ. ಅದಕ್ಕಾಗಿ ಅಜ್ಞಾನದಿಂದ ಹೊರಗಡೆ ಬರಬೇಕು ಬೇಡವೋ? ಬರಬೇಕು ತಾನೆ. ಸರಿ, ಇನ್ನು ಬಾಬಾ ಹೇಳ್ತಾರೆ, ಹಗಲು ನೀನು ನಿದ್ರೆ ಇಲ್ಲಿ ಊಟ ಮಾಡೋದಲ್ಲಿ ಕಳೆದೆ ಅಂದ್ರೆ ಎಚ್ಚರ ಅವಸ್ಥೆಯಲ್ಲಿ ಇದ್ದಾಗ ನಮ್ಮ ಸಂಕಲ್ಪ ಇದೆಯಲ್ಲ ಆತ್ಮೀಯರೇ, ಊಟ ಯಾವ್ದಕ್ ಬೇಕು? ಆತ್ಮಕ್ಕೂ ಬೇಕು, ಶರೀರಕ್ಕೂ ಬೇಕಲ್ವಾ? ಊಟ ಕೊಟ್ಟಿಲ್ಲ ಅಂತಂದ್ರೆ ಶರೀರನು ಕೂಡ ವೀಕ್ ಆಗ್ಬಿಡತ್ತಲ್ವಾ? ಅದಕ್ಕಾಗಿ ಓಕೆ, ಊಟ ಮಾಡಿ, ಆದ್ರೆ ಊಟ ಜೀರ್ಣ ಆಗ್ಲಿಕ್ಕೆ ಏನ್ ಮಾಡ್ಬೇಕು? ವ್ಯಾಯಾಮ ಮಾಡ್ಬೇಕು ತಾನೆ. ಊಟ ಇದೆ ಅಂತ ದಿನವಿಡೀ ತಿಂತಾ ಇರೋದು, 10 ನಿಮಿಷಕ್ಕೊಂದ್ಸಲ ತಿಂತಾ ಇರೋದು ಏನಾಗ್ತದೆ? ಅಜೀರ್ಣ ಆಗತ್ತೆ ಅಲ್ವಾ? ಹಾಗೇನೆ ಎಷ್ಟೇ ಆಸ್ತಿ ಐಶ್ವರ್ಯ ಇದ್ರೂ ಕೂಡ ಇನ್ನು ಬೇಕು 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 ಅಂತ ಏನ್ ಮಾಡೋದು? ಅದ ಕಡೆ ಗಮನವನ್ನ ಕೊಡೋದು, ಸ್ಥೂಲ ಸಾಧನವನ್ನ, ಹಣವನ್ನ ಸಂಪಾದನೆ ಮಾಡುವಂಥದ್ದು. ಓಕೆ, ಅದಕ್ಕೆ ಬಾಬಾ ಹೇಳ್ತಾರೆ, ಹಗಲು ನೀನು ಯಾವ್ದಲ್ಲಿ ಕಳೆದೆ? ತಿನ್ನೋದ ಕಡೆಗೆ. ಯಾವುದಕ್ಕೆ? ಶರೀರಕ್ಕೆ ಮತ್ತು ಮನಸ್ಸಿಗೆ ಸಂಕಲ್ಪದ ಮೂಲಕ. ಇನ್ನೊಂದು ಅರ್ಥವನ್ನ ಬಾಬಾ ಹೇಳ್ತಾರೆ, ಮಕ್ಕಳೇ, ಸತ್ಯುಗ ತ್ರೇತಾಯುಗವನ್ನ ಹಗಲಲ್ವಾ ಅದು? ಸುಬ್ರಹ್ಮನ ದಿನ ಸತ್ಯುಗ ತ್ರೇತಾಯುಗ ಹೇಗೆ ಕಳೆದ್ವಿ? ಆರಾಮಾಗಿ ತಿನ್ಕೊಂಡು ಇಂದ್ರಿಯ ಸುಖ. ಸಂಗಮಯುಗದಲ್ಲಿ ಏನು ಸಂಪಾದನೆ ಆಗಿತ್ತು ಅದನ್ನ ಕುಳಿತುಕೊಂಡು ಆರಾಮಾಗಿ ತಿಂದ್ಬಿಟ್ಟು ಕಾತ್ಬಿಟ್ಟು. ಸರಿ, ಆಮೇಲೆ ಏನ್ ಬಂತು? ದ್ವಾಪರ ಕಲಿಯುಗ ಬಂತು. ಅದ್ಯಾವುದು? ಬ್ರಹ್ಮನ ರಾತ್ರಿ. ಬ್ರಹ್ಮನ ರಾತ್ರಿ ಅಲ್ವಾ? ಆ ರಾತ್ರಿ ಸಮಯದಲ್ಲಿ ಏನ್ ಮಾಡಿದ್ವಿ? ಅಜ್ಞಾನ ಅಂಧಕಾರದಲ್ಲಿ ನಿದ್ದೆ ಮಾಡ್ತಾ ಇದ್ವಿ. ನಮ್ಮನ್ನ ನಾವು ಶರೀರ ಅಂತ ತಿಳ್ಕೊಂಡ್ವಿ. ದೇಹ ಭಾನ, ದೇಹ ಅಭಿಮಾನ,
ಅದಲ್ಲಿ ವಶೀಭೂತರಾಗ್ಬಿಟ್ಟು ಏನ್ ಮಾಡಿದ್ವಿ, ಅಲ್ಲಿ 2,500 ವರ್ಷ ಕಳೆದ್ಬಿಟ್ವಿ. ಮೊದ್ಲಿನ 2,500 ವರ್ಷ ತಿನ್ನೋದಲ್ಲಿ ಕಳೆದು ಬಿಟ್ವಿ. ಇನ್ನೊಂದು 2,500 ವರ್ಷ ಅಜ್ಞಾನ ಅಂಧಕಾರದಲ್ಲಿ ಕಳೆದ್ಬಿಟ್ವಿ. ದುಃಖ, ಕಷ್ಟ, ಸಮಸ್ಯೆ, ಭಗವಂತ ಯಾರು ಅಂತ ಗೊತ್ತಿಲ್ಲ. ಭಕ್ತಿ ಮಾರ್ಗದಲ್ಲಿ ಪೂಜೆ, ಪುನಸ್ಕಾರ, ಉಪವಾಸ, ವ್ರತಾದಿಗಳನ್ನ ಮಾಡಿ ಅಲ್ಲೂ ಕೂಡ ಆತ್ಮಕ್ಕೆ ಬೇಕಾಗಿರುವಂತ ಸಂಪಾದನೆಯನ್ನು ನಾನು ಮಾಡಿಲ್ಲ. ಆತ್ಮನ ಪರಿವರ್ತನೆ ಮಾಡ್ಕೊಂಡಿಲ್ಲ, ಬದಲಾವಣೆ ಮಾಡ್ಕೊಂಡಿಲ್ಲ. ಹಾಗಿದ್ರೆ ಇವಾಗ ನಾವು ಹಗಲಲ್ಲಿ ಇರ್ಬೇಕು, ರಾತ್ರಿಯಲ್ಲಿ ಇರ್ಬೇಕು? ಹಗಲಲ್ಲಿ ಹಗಲಲ್ಲಿದ್ರೆ ಊಟ ಮಾಡ್ಕೊಂಡಿರ್ತೀರ, ರಾತ್ರಿಯಲ್ಲಿದ್ರೆ ಮಲ್ಕೊಂಡಿರ್ತೀರ. ಹೆಂಗಿರ್ಬೇಕು? ಜಾಗೃತರಾಗಿರ್ಬೇಕು. ಅದಕ್ಕೆ ಬಾಬಾ ಹೇಳ್ತಾರೆ ಅಮೃತ ವೇಳೆಯ ಸಮಯ. ಇದು ಹಗಲು ಅಂತ ಹೇಳ್ತಿರೋ ರಾತ್ರಿ ಅಂತ ಹೇಳ್ತಿರೋ? ಬ್ರಾಹ್ಮಿ ಕಾಲ. ಬ್ರಾಹ್ಮಿ ಅಲ್ವಾ? ರಾತ್ರಿ ಹೋಗ್ತಾ ಇದೆ, ಹಗಲು ಬರ್ತಾ ಬರ್ತಾ ಇದೆ. ಅದಕ್ಕೆ ಬಾಬಾ ಹೇಳ್ತಾನೆ ನೀವು ಸತ್ಯುಗ ತ್ರೇತಾಯುಗದಲ್ಲೂ ಇರೋದು ಬೇಡ, ದ್ವಾಪರ ಕಲಿಯುಗದಲ್ಲೂ ಇರೋದು ಬೇಡ. ಯಾವ ಯುಗದಲ್ಲಿ ಇರಬೇಕು? ಸಂಗಮ ಯುಗದಲ್ಲಿ ನೀವಿರಬೇಕು. ಅಂದ್ರೆ ಊಟ ತಿಂಡಿ ಮಾಡೋದು ಬೇಡ, ಮತ್ತೆ ನಿದ್ರೆನೂ ಮಾಡೋದು ಬೇಡ. ಅಂದ್ರೆ ನೀವು ಭಗವಂತನ ಹತ್ರ ಹೋದಾಗ ಸಂಕಲ್ಪನೂ ಮಾಡಬೇಕಾಗಿಲ್ಲ. ಆತ್ಮಕ್ಕೆ ಆಗ್ಲಿ, ಮನಸ್ಸಿಗಾಗ್ಲಿ, ಶರೀರಕ್ಕಾಗ್ಲಿ ಆಹಾರ ಕೊಡೋದು ಬೇಡ. ಕೇವಲ ಮನಸ್ಸನ್ನ ಅವನ ಕೈಲಿ ಏನ್ ಮಾಡು, ಕೊಡ್ಬೇಕು. ಯಾರ ಕೈಯಲ್ಲಿ? ಭಗವಂತನ ಕೈಯಲ್ಲಿ. ಸರಿ, ಮಕ್ಕಳು ಏನು ಕಡಿಮೆ ಇಲ್ಲ. ಭಗವಂತ ನೆನ್ಪು ಮಾಡಬೇಡಿ ಅಂತ ಹೇಳ್ತೀರಾ, ಸೇವೆ ಮಾಡಬೇಡಿ ಅಂತ ಹೇಳ್ತೀರಾ. ಮನಸ್ಸನ್ನು ಬಾಬನ ಹತ್ರ ಕೊಟ್ಟು ಬಿಟ್ರೆ ಇಷ್ಟು ಕೆಲಸ ಮಾಡಿದ್ರೆ ರೆಡ್ ಲೈಟ್ ಹಾಕೊಂಡು, ಪೀಸ್ ಆಫ್ ಮೈಂಡ್ ಚಾನಲ್ ಹಾಕೊಂಡು, ಹಾಡು ಹಾಕೊಂಡು, ಅಗರಬತ್ತಿ ಹಾಕೊಂಡು ಎಲ್ಲ ಮಾಡಿದ್ರೂ ನಿದ್ರೆ ಬರ್ತದೆ. ಸಂಕಲ್ಪನೆ ಮಾಡ್ದೇನೆ ಸುಮ್ಮನೆ ಮನಸ್ಸನ್ನ ಭಗವಂತನ ಕೊಟ್ಬಿಟ್ಟು ನಿದ್ದೆ ಬರ್ತಾ ಇರತ್ತಾ ಅಂತ ಪ್ರಶ್ನೆ. ಭಗವಂತ ಏನ್ ಹೇಳ್ತಾರೆ, ಮನಸ್ಸನ್ನ ಪರಮಾತ್ಮನ ಕೈಯಲ್ಲಿ ಕೊಡೋದ್ರ ಜೊತೆಗೆ ಆ ಮನಸ್ಸನ್ನ ಭಗವಂತ ಯಾವುದಕ್ಕೆ ಉಪಯೋಗ ಮಾಡ್ತಿದ್ದಾರೆ ಅಂತ ಬುದ್ಧಿಯಿಂದ ಗ್ರಹಣವನ್ನ ಮಾಡಿ ಆ ಕರ್ಮದ ಫಲವನ್ನ ನೀವು ಅನುಭವ ಮಾಡ್ತಾ ಇದ್ರೆ ನಿದ್ರೆ ಏನಾಗ್ತದೆ? ಓಡೋಗುತ್ತದೆ. ನಿದ್ರಾಚೀತ್. ಏನ್ ಮಾಡ್ಬೇಕು? ಸಂಪೂರ್ಣವಾಗಿ ಮನಸ್ಸನ್ನ ನಿಸ್ಸಂಕಲ್ಪ ರೂಪದಲ್ಲಿ ಪರಮಾತ್ಮನ ಕೈಯಲ್ಲಿ ಕೊಡ್ಬೇಕು. ಆವಾಗ ಆತ್ಮಕ್ಕೂ ನೀವು ಭೋಜನವನ್ನ ಕೊಡಬಾರದು, ಶರೀರಕ್ಕೂ ಭೋಜನದ ಕಡೆ ಗಮನ ಇರಬಾರ್ದು, ವಿಶ್ವದ ಭೋಜನದ ಕಡೆನೂ ಗಮನ ಕೊಡಬೇಡಿ. ಮನಸ್ಸನ್ನು ಯಾರ ಕೈಯಲ್ಲಿ ಕೊಡ್ಬೇಕು? ಪರಮಾತ್ಮನ ಕೈಯಲ್ಲಿ ಕೊಡ್ಬೇಕು. ಸರಿ, ಆಮೇಲೆ ಅವನು ಯಾವುದಕ್ಕೆ ಉಪಯೋಗ ಮಾಡ್ತಾನೋ ಅದ ಕಡೆ ಗಮನವನ್ನ ಕೊಡ್ತಾ ಕೊಡ್ತಾ ಹೋದ್ರೆ, ಆ ಸಂಪಾದನೆ ಕಡೆ ಗಮನ ಕೊಡ್ತಾ ಹೋದ್ರೆ ನಿದ್ರೆ ಬರುತ್ತಾ? ಬರಲ್ಲ. ಇವತ್ತಿನ ಮೊದಲು ಹೇಳಿದ್ದಾರೆ, ವ್ಯಾಪಾರ ಚೆನ್ನಾಗ್ ಆಗ್ತಾ ಇದ್ರೆ ರಾತ್ರಿ 1 ಗಂಟೆ 2 ಗಂಟೆವರೆಗೂ ವ್ಯಾಪಾರ ಮಾಡಿದ್ರೆ ಜನರಿಗೆ ನಿದ್ರೆ ಬರೋದಿಲ್ವಂತೆ. ಯಾಕೆ? ಸಂಪಾದನೆ ಆಗ್ತಾ ಇದೆ, ಲಾಭ ಆಗ್ತಾ ಇದೆ. ಅದೇ ವ್ಯಾಪಾರ ಇಲ್ಲ ಅಂದ್ರೆ ದಿನದಲ್ಲೂ ಕೂಡ ಸ್ವಲ್ಪ ಕಣ್ಣು ಮುಚ್ಚಿಬಿಟ್ಟು ಏನಾಗ್ಬಿಡ್ತದೆ? ನಿದ್ದೆ. ಹಾಗಿದ್ರೆ ಇಲ್ಲಿ ವ್ಯಾಪಾರ ಅಂತಂದ್ರೆ ಏನು? ಆತ್ಮಿಕ ವ್ಯಾಪಾರ. ವ್ಯಾಪಾರ ಅಂತಂದ್ರೆ ಏನಾದ್ರು ಒಂದು ಕೊಡ್ಬೇಕಲ್ವಾ? ಕೊಟ್ಟರೆ ತಾನೇ ವಾಪಸ್ ವ್ಯಾಪಾರ ಆಗತ್ತೆ. ನೀವು ಹಾಲು ಕೊಡ್ಬೇಕು, ತರಕಾರಿ ಕೊಡ್ಬೇಕು, ಯಾವುದೋ ಒಂದು ಐಟಮ್ ಅನ್ನ ಬೇರೆಯವ್ರಿಗೆ ಕೊಡ್ಬೇಕು ಒಂದು ಎಲ್ಲಾದ್ರೂ ಒಂದ್ ಕಡೆಗೆ ತರಬೇಕು. ನಿಮ್ಮತ್ತೆ ಏನು ಐಟಮ್ ಇರತ್ತೋ ಅದು ಜನರಿಗೆ ಬೇಕಾಗಿರ್ಬೇಕು, ಡಿಮಾಂಡ್ ಇರಬೇಕು, ಅವಶ್ಯಕತೆ ಇರಬೇಕು ಅಲ್ವಾ? ಹೌದು. ಅವಾಗ ನಿಮ್ಮತ್ತ ಓಡೋಡ್ ಬಂದು ಏನ್ ಮಾಡ್ತಾರೆ? ಜನ ತಗೊಂಡು ಹೋಗ್ತಾರೆ. ಸರಿ, ಈಗ ಪ್ರಪಂಚದ ಜನರಿಗೆ ಏನು ಅವಶ್ಯಕತೆ ಇದೆ? ಶಾಂತಿ, ಸುಖ, ಶಾಂತಿ, ನೆಮ್ಮದಿ. ಯಾರಿಗೆ ಅವಶ್ಯಕತೆ ಇದೆ? ಎಲ್ಲರಿಗೂ ಅವಶ್ಯಕತೆ ಇದೆ, ಹೌದಾ? ಶ್ರೀಮಂತರಿರ್ಲಿ, ಬಡವರಿರ್ಲಿ, ಚಿಕ್ಕವರಿರ್ಲಿ, ದೊಡ್ಡವರಿರ್ಲಿ, ಹಳ್ಳಿಯವರಿರ್ಲಿ, ಸಿಟಿಯವರಿರ್ಲಿ, ಯಾವುದೇ ಜಾತಿ, ಮತ, ಪಂಥ, ಭೇದ, ಶ್ರೀಮಂತ ಎಲ್ಲರಿಗೂ ಕೂಡ ಅವಶ್ಯಕತೆ ಇದೆ. ಸರಿ, ಓಕೆ. ಅವರೆಲ್ಲ ಹುಡುಕ್ತಾ ಇದ್ದಾರೆ ಎಲ್ಲಿ ಸಿಗ್ತದೆ ಅಂತ. ಎಲ್ಲಿ ಸಿಗ್ತದದು? ಜನ ಹಾಲು ಬೇಕು ಅಂತ ಹುಡುಕ್ತಾ ಆಡ್ತಾರೆ, ಹಾಲು ಎಲ್ಲಿ ಸಿಗ್ತದೆ ಅಂತ. ಹಾಲು ಎಲ್ಲಿ ಸಿಗ್ತದೆ? ಬೇಕರಿ ಅಂಗಡಿಲಿ ತಾನೆ. ಹೋಗ್ಬಿಟ್ಟು ತರಕಾರಿ ಅಂಗಡಿಲಿ ಹೋಗಿ, ಹಾರ್ಡ್ವೇರ್ ಅಂಗಡಿಗೆ ಹೋಗ್ಬಿಟ್ಟು ಕೇಳಿದ್ರೆ ಸಿಗತ್ತಾ? ಇಲ್ಲ. ಅವನು ಹಾಲನ್ನ ಡೈರಿಯಿಂದ ತಂದು ಇಟ್ಕೊಂಡಿದ್ದಾನೆ. ಯಾರು? ಬೇಕರಿ ಅಂಗಡಿ. ಅಲ್ಲಿ ಹೋಗ್ಬಿಟ್ಟು ಹಾಲು ಕೇಳಿದಾಗ ಹಣ ತಗೊಳ್ತಾನೆ, ಹಾಲು ಕೊಡ್ತಾನೆ, ಹೌದಾ? ಹಾಗೆ ಶಾಂತಿ ಎಲ್ಲಿದೆ? ಪರಮಾತ್ಮನಲ್ಲಿದೆ. ಓಕೆ, ನೀವೇನ್ ಮಾಡಿದಿರಿ? ನೀವೊಂದು ಅಂಗಡಿ ಓಪನ್ ಮಾಡಿದಿರಿ. ಏನ್ ಓಪನ್ ಮಾಡಿದಿರಿ? ಅಂಗಡಿ. ಅಲ್ಲಿ ಏನೇನು ಸಿಗ್ತದೆ?
ಸುಖ ಶಾಂತಿ. ಹಾ ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ. ಅವನ ಜೊತೆಗೆ ವ್ಯಾಪಾರದ ಅಗ್ರಿಮೆಂಟ್ ಮಾಡ್ಕೊಂಡ್ಬಿಟ್ಟಿದ್ದೀರಾ ಅಲ್ವಾ? ಕಸ್ಟಮರ್ ಡೈರೆಕ್ಟ್ ಡೈರಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಅವನು ಬೇಕರಿಗೆ ಬಂದ್ಬಿಟ್ಟು ಹಾಲು ತಗೊಂಡು ಹೋಗ್ಬೋದು ಅಷ್ಟೇ. ಹಾಗೆ ನೀವು ಎಷ್ಟು ನಿಮ್ಮ ಮನಸ್ಸನ್ನ ಪರಮಾತ್ಮನ ಜೊತೆಯಲ್ಲಿ ಇಡ್ತೀರೋ, ನಿಮ್ಮ ಮೂಲಕ ಭಗವಂತ ಅವರಿಗೆ ಆ ಸಪ್ತ ಗುಣಗಳು ಯಾರಿಗೆ ಏನು ಅವಶ್ಯಕತೆ ಇದೆಯೋ ಅದನ್ನೇನು ಮಾಡ್ತಾ ಹೋಗ್ತಾರೆ, ಕೊಡ್ತಾ ಹೋಗ್ತಾರೆ ಅಲ್ವಾ? ಯಾವಾಗ ಕೊಡ್ತಾ ಹೋಗ್ತಿರೋ, ಎಷ್ಟು ಪವಿತ್ರತೆ ಇರ್ತದೋ, ಶುದ್ಧವಾಗಿರೋದನ್ನ ಪರಮಾತ್ಮನ ಶಕ್ತಿ ಮಾತ್ರ ಕೊಡ್ತಾ ಹೋಗ್ತಿರೋ, ಅವಾಗ ಜನ ನಿಮ್ಮ ಹತ್ರ ಏನ್ ಮಾಡ್ತಾ ಹೋಗ್ತಾರೆ, ಬರ್ತಾ ಇರ್ತಾರೆ. ಸರಿ, ನೀವು ವ್ಯಾಪಾರ ಮಾಡ್ತಾ ಇರ್ಬೇಕಾದ್ರೆ ನಿಮ್ಗೆ ಮಸಾಲೆ ದೋಸೆ ತಿನ್ಬೇಕು, ಟೀ ಕುಡಿಬೇಕು, ಕಾಫಿ ಕುಡಿಬೇಕು, ಗೋಬಿ ಮಂಚೂರಿ ತಿನ್ಬೇಕು ಅಂತ ಅನ್ಸತ್ತಾ? ಅಂತ ನಿದ್ರೆ ಬರುತ್ತಾ? ಬರಲ್ಲ. ಅಂದರೆ ರಾಜಯೋಗಕ್ಕೆ ಕೂತ್ಕೊಂಡಾಗ ಬೇರೆ ಬೇರೆ ಸಂಕಲ್ಪಗಳು ನಿಮ್ಮ ಹತ್ರ ಬರ್ತಾ ಇದ್ದಾವೆ, ಲೌಕಿಕಕ್ಕೆ ಸಂಬಂಧಪಟ್ಟಿದ್ದು ಅಂತಂದ್ರೆ ನೀವಿನ್ನೂ ಕೂಡ ತಿಂತಾ ಇದ್ದೀರಾ, ತಿನ್ನಿಸ್ತಾ ಇದ್ದೀರಾ, ವ್ಯಾಪಾರ ಮಾಡ್ತಾ ಇಲ್ಲ ಅಂತ ಅರ್ಥ. ಅರ್ಥ ಆಯ್ತಾ? ರಾಜಯುಗದಲ್ಲಿ ಕುತ್ಕೊಂಡಾಗ ತಗೊಳ್ಬೇಕು ಕೊಡಬೇಕು ಅಷ್ಟೇ. ಸರಿ, ಕಸ್ಟಮರ್ ನಿಂತಿದ್ದಾರೆ, ನೀನ್ ನಿಂತ್ಕೊಂಡಿರಪ್ಪ, ನನ್ನ ಮುದ್ದೆ ಸಾರು ಅವರೆಕಾಳು ಸಾಂಬಾರ್ ತಿಂತೇನೆ, ಆಮೇಲೆ ನೀನು ಕೊಡ್ತೇನೆ ಹೇಳ್ಬೇಕು ಹೇಳಬಾರ್ದು? ಫಸ್ಟಿಗೆ ಅವ್ರಿಗೆ ಬೇಕಾದ್ರೆ ಕೊಟ್ಟು ಕಳಿಸ್ಬೇಕು ತಾನೆ, ಹೌದು ನಾನು ಆಮೇಲೆ ಊಟ ಮಾಡ್ಬೇಕು ತಾನೆ. ಅದಕ್ಕಾಗಿ ರಾಜಯೋಗದಲ್ಲಿ ಕುತ್ಕೊಂಡಾಗ, ಶರೀರವನ್ನು ಕುಳಿಸಿದಾಗ, ನಿಮಿತ್ತವಾಗಿ ದೃಷ್ಟಿ ಕೊಡ್ತಾ ಇರ್ಬೇಕಾದ್ರೆ ನೀವು ಈ ರೀತಿ ಬೇರೆಯವರಿಗೆ ಶಕ್ತಿಯನ್ನು ಪ್ರದಾನ ಮಾಡೋದ್ರ ಕಡೆ ಗಮನ ಇದೆಯೋ, ಅತಿ ಬರೀ ಮನಸ್ಸಿನಲ್ಲಿ ಸಂಕಲ್ಪಗಳಿದೆಯೋ, ಅದಾಗ್ಬೇಕು ಇದಾಗ್ಬೇಕು, ಸೃಷ್ಟಿ ಚಕ್ರ ಅಲ್ಲಿಗೆ ಹೋದೆ ಇಲ್ಲಿಗೆ ಹೋದೆ, ಅಲ್ಲಿ ಬಂದೆ ಇಲ್ಲಿ ಬಂದೆ ಅಂದೇನರ್ಥ? ಇನ್ನೂ ಆತ್ಮಗಳಿಗೆ ಸಂಕಲ್ಪ ರೂಪಿ ಭೋಜನವನ್ನ ಕೊಡೋದಲ್ಲಿ ನಾನೇನಾಗಿದ್ದೇನೆ, ಯೂಸ್ ಆಗಿದ್ದೇನೆ ಅಂತ ಅರ್ಥ. ಹಗಲಿದೆ, ಸೇವೆಗೆ ಅವಕಾಶ ಇದೆ, ಸುಂದರವಾದ ಜ್ಞಾನವನ್ನ ಕೊಟ್ಟಿದ್ದಾರೆ, ವಿಧಿವಿಧಾನವನ್ನ ಕೊಟ್ಟಿದ್ದಾರೆ, ಜನ ಕಾಯ್ತಾ ಇದ್ದಾರೆ, ಭಕ್ತರು ಬೊಬ್ಬೆ ಹೊಡಿತಾ ಇದ್ದಾರೆ, ನಾನು ಮಾತ್ರ ತಿನ್ನೋದ್ರಲ್ಲಿ ಏನ್ ಮಾಡಿದ್ದೇನೆ, ಬ್ಯೂಸಿ ಆಗಿದ್ದೇನೆ. ಯಾವ ತಿನ್ನೋದಲ್ಲಿ? ಬಾಬಾ ನನಗೆ ಸ್ವಂತ ಮನೆ ಕೊಟ್ಟಿದ್ದಾರಪ್ಪ, ನನಗೆ ಒಳ್ಳೆ ಕೆಲಸ ಕೊಟ್ಟಿದ್ದಾರಪ್ಪ, ಓವರ್ ಟೈಮ್ ಮಾಡ್ತಿದ್ದೀನಿ ಅಣ್ಣವ್ರೆ. ಹೌದಾ? ಅಮೃತ ವೇಳೆಗೆ ಹೇಳ್ತಿದ್ದೀರಾ? ಇಲ್ಲ ಅಣ್ಣವ್ರೆ, ಪುರ್ಸತ್ತೆ ಇಲ್ಲ, ಕೆಲಸ ಜಾಸ್ತಿ ಆಗ್ಬಿಟ್ಟಿದೆ ಅಲ್ವಾ. ಮುರಳಿ ಕೇಳ್ತಾ ಇದ್ರೆ, ಇಲ್ಲ ಅಣ್ಣವ್ರು ತುಂಬಾ ಕೆಲಸ. ಮನೇಲಿ ಇದ್ದಾಗ ಮುರಳಿನೂ ಇತ್ತು, ಅಮೃತ ವೇಳೆ ಎಲ್ಲಾನು ಇತ್ತು. ಯಾವಾಗ ಸ್ಥೂಲವಾದ ಜಾಬ್ ಮಾಡ್ಲಿಕ್ಕೆ ಶುರು ಮಾಡ್ಬಿಟ್ರು, ಸಂಪಾದನೆ ಸ್ಟಾರ್ಟ್ ಆಗ್ಬಿಡ್ತು, ಆತ್ಮದ ಸಂಪಾದನೆ ಏನಾಗ್ಬಿಡ್ತು, ಕಡಿಮೆ ಆಗುತ್ತೆ. ಆದ್ಮೇಲೆ ನೀವು ಬುದ್ಧಿವಂತರು, ಬುದ್ಧುಗಳು. ಬುದ್ಧಿಗಳು ನೀವು ಹಗಲನ್ನ ಏನ್ ಮಾಡ್ತಿದ್ದೀರಾ, ತಿನ್ನುತ್ತಾ ನೀನು ಬಿಟ್ಟು ಕಳೀತಾ ಇದ್ದೀರಾ. ಅದಕ್ಕಾಗಿ ಭಗವಂತ ಜೊತೆಯಲ್ಲಿ ಇದ್ದಾಗ ನೀವು ಸಂಪೂರ್ಣವಾಗಿ ಸೇವಾ ಮನೋಭಾವದಿಂದ ವ್ಯಾಪಾರ ಮಾಡ್ತಾ ಇದ್ದೀರಾ. ಭಗವಂತ ಸುಂದರವಾದ ಮಾತನ್ನು ಹೇಳ್ತಾರೆ, ಅಲ್ಲಿ ಯಥಾರ್ಥವಾಗಿ ವ್ಯಾಪಾರ ಆಗ್ತಾ ಇದ್ರೆ, ನೀವು ಒಳ್ಳೆ ವಸ್ತುವನ್ನು ಕೊಡ್ತಾ ಇದ್ರೆ, ಅಲ್ಲಿ ನಿದ್ರೆ ಬರ್ಲಿಕ್ಕೆ ಅವಕಾಶವೇ ಇಲ್ಲ. ನಿದ್ರೆ ಬರ್ತಾ ಇದೆ ಅಂತಂದ್ರೆ ನೀವು ಕೊಡ್ತಾ ಇರುವಂತ ಮಟೀರಿಯಲ್ ಶುದ್ಧವಾಗಿಲ್ಲ ಅಲ್ವಾ? ಹಾಲು, ನೀರ್ ಹಾಕಿರೋ ಹಾಲನ್ನ ಕೊಟ್ರೆ, ಕೆಮಿಕಲ್ ಹಾಕಿರೋ ಹಾಲು ಕೊಟ್ರೆ ಯಾರಾದ್ರು ಬರ್ತಾರ ನಿಮ್ಮ ಹತ್ರ? ಬರಲ್ಲ. ಪಕ್ಕದಲ್ಲಿ ಶುದ್ಧವಾದ ಹಾಲು ಬರ್ತಾ ಇದೆ, ಅವಾಗ ಹಣ ಹೆಚ್ಚಿಗೆ ಕೊಟ್ಟಾದ್ರೂ ಕೂಡ ಏನ್ ಮಾಡ್ತಾರೆ, ಅಲ್ಲಿಗೆ ಹೋಗ್ತಾರಲ್ವಾ? ಇಲ್ಲೇ ತಗೊಂತಾರೆ. ಅಂದ್ರೆ ನಮಗೆ ರಾಜಯೋಗದಲ್ಲಿ ನಿದ್ರೆ ಬರ್ತಾ ಇದೆ ಅಂತಂದ್ರೆ ನಮ್ಮಿಂದ ವ್ಯಾಪಾರ ನಡೀತಾ ಇಲ್ಲ. ಬಾಬಾ ಯಾವ ರೀತಿ ಹೇಳ್ತಾ ಇದ್ದಾರೋ ಆ ರೀತಿಯಲ್ಲಿ ನಾನು ಯೋಗವನ್ನ, ತಪಸ್ಸನ್ನ, ಸೇವೆಯನ್ನ ಮಾಡ್ತಾ ಇಲ್ಲ. ಅದಕ್ಕಾಗಿ ನನಗೇನು ಬರ್ತಾ ಇದೆ, ನಿದ್ರೆ ಬರ್ತಾ ಇದೆ. ಮತ್ತೆ ಯೋಗದ ಬೇರೆ ಬೇರೆ ಲೆವೆಲ್ಗೆ ನಾನು ಹೋಗದೇ ಇರುವಂತ ಕಾರಣದಿಂದ ಆ ವಿಧಿವಿಧಾನ ನನಗೇನಾಗ್ತಾ ಇಲ್ಲ, ಇಷ್ಟವಾಗ್ತಾ ಇಲ್ಲ ಅಲ್ವಾ? ಜನರಿಗೆ ಏನಾಗುತ್ತೆ, ಪ್ರತಿದಿನ ಹೊಸ ಹೊಸ ವೆರೈಟಿ ತಿಂಡಿ ತಿಂತಾ ಇದೆ, ತಿನ್ಬೇಕು ಅಂತ ಅನ್ಸತ್ತೆ. ಅದೇ ತಿಂದ್ರೆ ಅದೇ ಬಿಟ್ರೆ ಹೊಸದೇನು ಇಲ್ಲ. ಬಾಬಾ ನಮ್ಗೆ ಪ್ರತಿದಿನ ಹೊಸ ವಿಧಾನ ಕೊಡ್ತಾರೋ ಕೊಡಲ್ವೋ? ಬಾಬಾ ಮೂರನೇ ಪುರುಷಾರ್ಥ ವಿಷಯಕ್ಕೆ ಸಂಬಂಧಪಟ್ಟಿದ್ದಿರ್ಬೋದು, ಸೇವೆಗೆ ಸಂಬಂಧಪಟ್ಟಿದ್ದಿರ್ಬೋದು, ನಮ್ಮಲ್ಲಿರುವಂತ ಕಡಿಮೆತನವನ್ನ ಇರಬಹುದು. ಎಷ್ಟು ಚೆನ್ನಾಗಿರುವಂತ ವಿಧಾನವನ್ನ ನಮ್ಗೆ ಬಾಬಾ ಕೊಡ್ತಾರಲ್ವಾ? ಅದನ್ನೆಲ್ಲ ಧಾರಣೆ ಮಾಡ್ಬೇಕಲ್ವಾ? ನಿಮ್ಮಲ್ಲಿ ಎಷ್ಟು ಜನರ ಮನೆಯಲ್ಲಿ ಇವತ್ತು ಕಟ್ಟಿಗೆ ಒಲೆಯಲ್ಲಿ ಅಡಿಗೆ ಮಾಡ್ತಿದ್ದೀರಿ ಹೇಳಿ ನೋಡೋಣ? ಮಾಡ್ತಾ ಇದ್ದೀರಾ?
ಯಾವ್ದ್ರಲ್ಲಿ ಮಾಡ್ತಾ ಇದ್ದೀರಿ? ಗ್ಯಾಸ್ ಅಲ್ಲಿ. ಗ್ಯಾಸು ಅಥವಾ ಎಲೆಕ್ಟ್ರಿಕಲ್ ಅಲ್ವಾ? ಹೌದು. ಓಕೆ, ಸರಿ. ಎಷ್ಟು ಜನ ನಿಮ್ಮ ಮನೆಯಲ್ಲಿ ಬೂದಿ ಅಥವಾ ಮಣ್ಣಿನಿಂದ ಪಾತ್ರೆ ತೊಳಿತಿದ್ದೀರಿ? ನೀವು ಚಿಕ್ಕವರಿದ್ದಾಗ ನಿಮ್ಮ ಪಾತ್ರೆ ಯಾವ್ದನ್ನ ತೊಳಿತಿದ್ರಿ? ಬೂದಿ ಇಲ್ಲ. ಇವಾಗ ಇವಾಗ ತೊಳಿತೀರಾ? ಇಲ್ಲ. ಯಾಕೆ ಇವಾಗ ಯಾವ್ದನ್ನ ತೊಳಿತೀರಿ? ಇವಾಗ ಹಾ? liquid. ವಿಮ್ ಸೋಪ್ ಲಿಕ್ವಿಡ್. ಇವಾಗ ಪೌಡ್ರು ಕೂಡ ಇಲ್ಲ, ಸೋಪು ಇಲ್ಲ, ಲಿಕ್ವಿಡ್. ಹೌದು. ಹಾ, ಹಾಗಿದ್ರೆ ತಮ್ಮನ್ ತಾವು ಚೇಂಜ್ ಮಾಡ್ಕೊಂಡಿದ್ದೀರೋ ಇಲ್ವೋ? ಮಾಡ್ಕೊಂಡಿದ್ದೀವಿ. ಬಟ್ಟೆ ಎಷ್ಟು ಜನ ವಾಶ್ ಮಾಡ್ತೀರಾ? ಎಷ್ಟು ಜನ ವಾಷಿಂಗ್ ಮಷಿನ್ ಅಲ್ಲಿ ಹಾಕ್ತೀರಾ? ವಾಷಿಂಗ್ ಮಷಿನ್ ಹಾಕ್ತಿವಿ ತಾನೆ. ಅಂದ್ರೆ ಆತ್ಮೀಯರೇ, ಆ ಕರ್ಮವನ್ನ ಮಾಡ್ಲಿಕ್ಕೆ ಸಹಜವಾದ ವಿಧಾನಗಳನ್ನ ನಮ್ದನ್ನ ಮಾಡ್ಕೊಂಡಿದೀವಲ್ವಾ? ಸಾಧನಗಳು ಇರುವಂತ ಕಾರಣದಿಂದ ಸಾಧನಗಳನ್ನ ಉಪಯೋಗ ಮಾಡ್ತಿದ್ದೀವಿ. ಅದೇ ಒಂದು ಪಾತ್ರೆಯನ್ನ ಬೆಂಕಿ ಒಲೆ ಮೇಲೆ ಇಟ್ಟರೆ ಅದಕ್ಕೆ ಎಷ್ಟು ಚೆನ್ನಾಗಿ ಮಸೀತಾಗ್ತಿತ್ತು ಅಲ್ವಾ? ಅದು ಮಸೀನ್ ಎಷ್ಟು ಕಷ್ಟಪಟ್ಬಿಟ್ಟು ತೊಳಿಬೇಕಿತ್ತು. ಆ ತೊಳೆಯುವಂತ ಮಸೀನು ಕೂಡ ಅಷ್ಟು ಕ್ಲೀನ್ ಆಗಿ ಹೋಗ್ತಾ ಇರ್ಲಿಲ್ಲ. ಹೀಗೆ ಹೌದು. ಸ್ಥೂಲವಾಗಿ ನಾವು ಹೇಗೆ ಸಾಧನವನ್ನ ಪರಿವರ್ತನೆ ಮಾಡ್ಕೊಳ್ತಿದೀವೋ, ಶ್ರಮ ಕಡಿಮೆ, ಫಲಿತಾಂಶ ಜಾಸ್ತಿ. ಹೆಚ್ಚಿಗೆ ಬರಬೇಕು. ಹಾಗೆ ಇಲ್ಲೂ ಕೂಡ ರಾಜಯೋಗದಲ್ಲಿ ಸೇವೆಯಲ್ಲೂ ಕೂಡ ಏನ್ ಮಾಡ್ಬೇಕಾಗ್ತದೆ? ಹೊಸ ಹೊಸ ವಿಧಾನವನ್ನ ನಮ್ಮದನ್ನಾಗಿ ಮಾಡಿಕೊಂಡಾಗ ಆತ್ಮೀಯರೇ, ಅಲ್ಲಿ ನಿದ್ರೆ ಬರಲಿಕ್ಕೆ ಸಾಧ್ಯವಿಲ್ಲ. ಲಕ್ಷಾಂತರ ಜನರಿಗೆ ಅಡಿಗೆ ಮಾಡಿ ಹಾಕ್ಬೇಕು ಪ್ರತಿದಿನ, ಕೋಟ್ಯಾಂತರ ಜನರಿಗೆ ಅಂದ್ರೆ ನಿದ್ದೆ ಬರ್ತದ? ಇಲ್ಲ, ಬರಲ್ಲ. ಮಗಳ ಮದುವೆ ಇದೆ, 3 ತಿಂಗಳ ನಂತರ 1000 ಜನ ಬರ್ತಾರೆ ಮದುವೆಗೆ ಅಂತ ನಿದ್ರೆ ಬರುತ್ತಾ? ಬರಲ್ಲ. ಇಲ್ಲ ತಾನೇ. ಅಂದಮೇಲೆ ಆ ಜವಾಬ್ದಾರಿ ನಿಮಗಿದ್ದಾಗ, ಸೀರಿಯಸ್ ಆಗಿ ನೀವು ಅದನ್ನ ಜವಾಬ್ದಾರಿ ತೆಗೆದುಕೊಂಡಾಗ, ನಿರ್ವಹಣೆ ಮಾಡ್ತಾ ಇದ್ರೆ ನಿಮಗೆ ನಿದ್ರೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ವ್ಯರ್ಥ ಸಂಕಲ್ಪಗಳನ್ನ ಮಾಡಿ, ತುಂಬಾ ಯೋಚನೆಯನ್ನ ಮಾಡಿ, ಶಾರೀರಿಕ ಸಂಪಾದನೆಗೋಸ್ಕರ ಹೆಚ್ಚಿನ ಸಮಯವನ್ನ ವ್ಯರ್ಥ ಮಾಡಬೇಡಿ. ಓಕೆ, ಅದಕ್ಕೆ ಹೇಳ್ತಾರೆ, ಆಹಾರವನ್ನ ತಿನ್ನಿಸ್ಬೇಕು, ತಿನ್ನಿಸ್ಬಾರ್ದು. ತಿನ್ನಿಸ್ಬೇಕು. ಶರೀರಕ್ಕಾಗ್ಲಿ ಆತ್ಮಕ್ಕಾಗ್ಲಿ ಆಹಾರವನ್ನು ತಿನ್ನಿಸ್ಬೇಕೋ ಬೇಡೋ? ಹಗಲನ್ನು ತಿನ್ನೋದಲ್ಲಿ ಕಳೆದೆ. ತಿನ್ಬೇಕೋ ತಿನ್ಬಾರ್ದು? ತಿನ್ಬೇಕು, ತಿನ್ಬೇಕು. ಲಿಮಿಟ್. ಅದಕ್ಕೆ ಶುದ್ಧ. ಬಾಬಾ ಹೇಳ್ತಾರೆ, ಸಂಗಮ ಯುಗದಲ್ಲಿ ನೀವು ತಿನ್ನೋದನ್ನ ನಿಲ್ಲಿಸ್ಬಿಡಿ, ತಿನ್ಬೇಡಿ ಅಂತ ಹೇಳ್ತಾರೆ ಬಾಬಾ. ಏನ್ ಮಾಡ್ತಾರೆ? ತಿನ್ಬೇಡ್ರಿ ಅಂತ ಹೇಳ್ತಾರೆ. ಶರೀರಕ್ಕೂ ತಿನ್ಸ್ಬೇಡಿ, ಆತ್ಮನು ತಿನ್ಬೇಡಿ. ತಿನ್ಬೇಕೋ ಬೇಡವೋ? ತಿನ್ಬಾರ್ದು. ತಿನ್ಬಾರ್ದು. ಮತ್ತೆ ಉಪವಾಸ ಇದ್ಬಿಡದ? ತಿನ್ನಿಸ್ಬೇಕು. ಆ ತಿನ್ನಿಸ್ಬೇಕು. ಏನ್ ಹೇಳಿ? ತಿನ್ನಿಸ್ಬೇಕು. ತಿನ್ನಿಸ್ಬೇಕು. ಅದಕ್ಕೆ ಬಾಬಾ ಹೇಳ್ತಾರೆ, ಮಕ್ಕಳೇ, ನೀವು ತಿನ್ಬೇಡಿ, ನೀವು ತಿನ್ನಿಸ್ಬೇಡಿ, ತಿನ್ನಿಸುವಂತ ಕೆಲಸ ಅಪ್ಪನಿಗೆ ಬಿಡಿ ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ? ನೀವು ತಿನ್ನಬಾರ್ದು, ನೀವು ತಿನ್ನಿಸಬಾರ್ದು, ತಿನ್ನಿಸುವಂತ ಕೆಲಸ ಯಾರಿಗೆ ಕೊಡಬೇಕು? ಕೊಡ್ಬೇಕು ಅಂತ. ಒಂದು ಸಣ್ಣ ಮಗು ಅಮ್ಮನ ಮಡಿಲಲ್ಲಿ ಇದ್ದಾಗ ಯಾರು ತಿನ್ನಿಸ್ತಾರೆ? ಮನೇಲಿ ಅಮ್ಮ ಯಾವ್ದನ್ನ ತಿನ್ನಿಸ್ತಾರೆ? ಯಾವ ಮಗುಗೆ ಯಾವ ಸಮಯದಲ್ಲಿ ಯಾವುದರ ಅವಶ್ಯಕತೆ ಇದೆ ಅದೇ ತಾನೇ ತಿನ್ನಿಸ್ತಾರೆ. ಹೌದು. ಜ್ವರ ಬಂದ್ರೆ ಮೆಡಿಸಿನ್ ಮಾತ್ರೆ. ಕೊಡ್ತಾರೆ ಅಲ್ವಾ? ಅದೇ ನಾವೊಬ್ರೆ ತಿಂದ್ರೆ, ಅಮ್ಮ ತಿನ್ಸ್ಲಿಕ್ ಬಂದ್ರೆ ಮುದ್ದೆ ಸಾಂಬಾರು ಅನ್ನ ಸಾಂಬಾರ್ ತಿನ್ನಿಸ್ತಾರೆ ಅಲ್ವಾ? ನಾವು ತಿನ್ಲಿಕ್ಕೆ ಹೋದ್ರೆ ವೆರೈಟಿ. ಮಸಾಲೆ ಪುರಿ, ಬೇಲ್ ಪುರಿ, ಪಿಜ್ಜಾ, ಐಸ್ ಕ್ರೀಮು, ಗೋಬಿ ಮಂಚೂರಿ ಅಲ್ವಾ? ಯಾಕೆ ಹೇಳಿ? ನಾಲ್ಗೆ ರುಚಿ. ನಾಲ್ಗೆ ರುಚಿ. ಇವಾಗ ನಾವು ಚೆನ್ನಾಗಿದ್ರೆ ಸಾಕು, ನಿನ್ನೆ ನಾಳೆ ನೋಡ್ಕೊಳ್ಳೋಣ ಅಲ್ವಾ? ಅಂದ್ಮೇಲೆ ಆದ್ಮೇಲೆ ನಾನ್ ತಿನ್ಬೇಕು ಅಥವಾ ಬಾಬನಿಂದ ತಿನ್ನಿಸ್ಬೇಕು? ಬಾಬಾ ಸರಿ. ಬೇರೆಯವರಿಗೆ ನಾನ್ ತಿನ್ನಿಸ್ಬೇಕು, ಬಾಬನ ಮೂಲಕ ಅವನಿಗೆ ತಿನ್ನಿಸ್ಬೇಕು. ಬಾಬಾ ಯಾವಾಗ ಇದನ್ನು ನೀವು ಮಾಡ್ತಾ ಹೋಗ್ತಿರೋ, ನಿಮ್ಗೇನು ಸಿಗತ್ತೋ ಅದು ಯಜ್ಞದಿಂದ ಸಿಗ್ತಾ ಇದೆ, ಬಾಬನಿಂದ ಸಿಗ್ತಾ ಇದೆ ಅಂತಂದಾಗ ನೀವು ಸಂಪಾದನೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಅವಾಗ ಬಾಬಾ ಏನು ಕೊಟ್ಟಿದ್ದಾರೋ ಅದು ಉಪ್ಪಿಟ್ಟೇ ಇರಲಿ, ಚಿತ್ರಾನ್ನ ಇರಲಿ, 36 ವೆರೈಟಿನೇ ಇರಲಿ, ಈಶ್ವರ ಸೇವೆಗೆ ಬಾಬಾ ನನಗೆ ಕೊಟ್ಟಿದ್ದಾರೆ ಖುಷಿಯಿಂದ ಏನ್ ಮಾಡ್ಬೇಕು? ಮಾಡ್ಬೇಕು. ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಮನಸ್ಸು ಹೇಳುವಂತ ಬಾಯಿ ಮತ್ತು ನಾಲಿಗೆನ ಭಗವಂತನ ಕೈಲಿ ಕೊಟ್ಬಿಟ್ಟು, ಭಗವಂತ ಏನು ನಿರಾಕಾರ ಆಹಾರ ತಿನ್ನಿಸ್ತಾರೆ ಅದನ್ನೇನ್ ಮಾಡ್ತಾ ಹೋಗ್ಬೇಕು?
ತಿಂತಾ ಹೋಗಬೇಕು, ಅದನ್ನೇ ಬೇರೆಯವ್ರಿಗೆ ಕೊಡ್ತಾ ಹೋಗ್ಬೇಕು. ಭಗವಂತ ಕೊಡುವಂತ ಆಹಾರ ನಿಮಗೆ ಇಷ್ಟವಾದಾಗ ಬೇರೆಯವ್ರಿಗೂ ಕೊಡಬೇಕು ಅಂತ ಅನ್ಸತ್ತೆ. ಬೇರೆಯವ್ರು ಯಾರಿಗೆ ಕೊಡಬೇಕು ನಾವು ಆಹಾರವನ್ನ? ವಿಶ್ವದ ಸರ್ವಾತ್ಮರಿಗೆ. ವಿಶ್ವದ ಸರ್ವ ಆತ್ಮ ಸಹಿತ ಜಡ ವಸ್ತುಗಳಿಗೂ ಕೂಡ ಶುಭ ಭಾವನೆಯಿಂದ ಕೊಡಬೇಕು ಅಂತ ಹೇಳ್ತಿದ್ದಾರೆ ಇವತ್ತು ಬಾಬಾ ವರದಾನದಲ್ಲಿ, ಅಲ್ವಾ? ಆ ರೀತಿ ನೀವು ಮಹಾನ ಕಾರ್ಯಕ್ಕೆ ನಿಮಿತ್ತರಾದಾಗ ಅವಾಗ ಏನಾಗ್ತದೆ, ನಿಮಗೆ ನಿದ್ರೆ ಬರ್ಲಿಕ್ಕೆ ಸಾಧ್ಯವಿಲ್ಲ. ಅಂದ್ರೆ ಆತ್ಮೀಯರೇ, ಈ ಒಂದು ನಾಣ್ಣುಡಿಯ ಅರ್ಥ ಏನು ಅಂತಂದ್ರೆ, ಬಾಬನ ಮಗು ಆದ ಮೇಲೂ ಕೂಡ ಆತ್ಮೀಯರೇ, ಕೆಲವೊಂದ್ಸಲ ಬಾಬನ ಮಕ್ಕಳು ಕೂಡ ಸೇವಾ ಕೇಂದ್ರದಲ್ಲಿ ಇರೋರು ಕೂಡ ಹಗಲ ಪೂರ್ತಿ ಊಟ ತಿಂಡಿ ಮಾಡ್ಕೊಂಡಿರ್ತಾರೆ, ರಾತ್ರಿ ಪೂರ್ತಿ ನಿದ್ರೆ ಮಾಡ್ತಾರೆ, ಸೇವೆ ಮಾಡೋದೇ ಇಲ್ಲ. ಬಾಬಾ ಹೇಳ್ತಾರೆ ಅದು ಏನಾಗ್ತದೆ, ಲೆಕ್ಕಾಚಾರ ಆಗತ್ತೆ. ಹಾಗೆ ಇಲ್ಲೂ ಕೂಡ ಲೌಕಿಕದಲ್ಲಿರೋದು ಊಟ ತಿಂಡಿ ಮಾಡ್ತಾ ಹೋದ್ವಿ, ರಾತ್ರಿ ನಿದ್ದೆ ಮಾಡ್ತಾ ಇದ್ವಿ. ತನುವಿನ ಸೇವೆನೂ ಇಲ್ಲ, ಮನಸ ಸೇವೆನೂ ಇಲ್ಲ, ಧನದ ಸೇವೆನೂ ಇಲ್ಲ. ಆವಾಗ ನಿದ್ರೆ ಬರ್ತದೋ ಬರಲ್ವೋ? ಮತ್ತೆ ಅಂದ್ರೆ ತಂದೆಯಿಂದ ಆಹಾರ ಮಾತ್ರ ತಗೊಳ್ತಾ ಇದ್ದೀರಾ ಹೊರತು ತಂದೆಯ ಮನೆಯಲ್ಲಿ ಈಶ್ವರಿಯ ಕಾರ್ಯವನ್ನ ನೀವು ಮಾಡ್ತಾ ಇಲ್ಲ. ಆವಾಗ ನಿದ್ರೆ ಬರ್ತದೋ ಬರಲ್ವೋ? ಅಲ್ವಾ? ಅದಕ್ಕಾಗಿ ಬಾಬಾ ಹೇಳ್ತಾರೆ, ನೀವು ಎಷ್ಟು ಈಶ್ವರಿ ಸೇವೆ ಮಾಡ್ತಾ ಹೋಗ್ತಿರೋ ಅದಕ್ಕೆ ತಕ್ಕ ಹಾಗೆ ಬಾಬಾ ಆಹಾರ ಕೊಡ್ತಾ ಹೋಗ್ತಾರೆ. ಸ್ಥೂಲ ಆಹಾರ ಕಡಿಮೆ ಮಾಡಿ, ಸಿಂಪಲ್ ಮಾಡಿ, ಆತ್ಮದ ಸಂಕಲ್ಪದ ಆಹಾರವನ್ನ ಕಡಿಮೆ ಮಾಡಿ. ಓಕೆ, ಆದಷ್ಟು ನಿಮ್ಮ ಮನಸ್ಸನ್ನು ಯಾರ ಕೈಯಲ್ಲಿ ಕೊಟ್ಬಿಡಿ, ಭಗವಂತನ ಕೈಯಲ್ಲಿ ಕೊಟ್ಟು ಭಗವಂತ ಏನು ಆಹಾರವನ್ನ ಕೊಡ್ತಾರೋ ಅದನ್ನು ಸ್ವೀಕಾರ ಮಾಡ್ತಾ ಹೋಗಿ. ಆವಾಗ ನಿಮ್ಮಲ್ಲಿರುವಂತ ಅಜ್ಞಾನ ಅಂಧಕಾರ ಇರುವುದೇನಾಗ್ತದೆ, ಹೊರಟು ಹೋಗ್ಬಿಡ್ತದೆ. ಜಾಗೃತರಾಗ್ತೀರಿ, ಸದಾ ಅಲರ್ಟ್ ಆಗಿರ್ತೀರಾ, ಸದಾ ಸಂಪಾದನೆಯಲ್ಲಿ ಇರ್ತೀರಾ. ಅದಕ್ಕಾಗಿ ಈಗ ಹಗಲನ್ನೇನ್ ಮಾಡ್ಬೇಕು, ತಿನ್ನುವುದಲ್ಲಿ ಕಳಿಯೋದಲ್ಲ, ತಿನ್ನಿಸೋದಲ್ಲಿ ಕಳಿಬೇಕು. ಯಾವ್ದನ್ನು ತಿನ್ನಿಸಬೇಕು? ಆತ್ಮಿಕ ಪಾರಮಾರ್ಥಿಕ ಭೋಜನವನ್ನ, ಪರಮಾತ್ಮ ಕೊಡುವಂತ ಆಹಾರವನ್ನ ವಿಶ್ವದ ಸರ್ವರಿಗೂ ಕೂಡ ನಾವೇನ್ ಮಾಡ್ಬೇಕು, ಕೊಡೋದರ ಕಡೆಗೆ, ತಿನ್ನಿಸೋದರ ಕಡೆಗೆ ನಾವು ನಿಮಿತ್ತರಾಗಬೇಕಾಗ್ತದೆ. ಅದಕ್ಕಾಗಿ ಭಗವಂತನ ಆಹಾರವನ್ನು ಕೇವಲ ನಾನು ಮಾತ್ರ ತಿನ್ನಬಾರ್ದು, ನಮ್ಮ ಪರಿವಾರದವರಿಗೆ ಮಾತ್ರ ತಿನ್ನಿಸಬಾರ್ದು. ಯಾರಿಗೆ ತಿನ್ನಿಸ್ಬೇಕು? ವಿಶ್ವದ ಸರ್ವಾತ್ಮರಿಗೆ. ಎಲ್ಲರಿಗೂ ತಿನ್ನಿಸಬೇಕಾಗ್ತದೆ. ಆವಾಗ ಆತ್ಮೀಯರೇ, ನೀವೆಷ್ಟು ಸಾಧನೆ ಮಾಡ್ತಾ ಮಾಡ್ತಾ ಹೋಗ್ತಿರೋ ಆವಾಗ ಆ ಟೈಮಲ್ಲಿ ಎಷ್ಟು ಬೇಕು ಅಷ್ಟು ಮಾತ್ರ ಆಹಾರ ಮಾಡ್ಕೊಂಡು ತಿಂತೀರಾ ಹೊರತು ಅದನ್ನು ಮಾಡ್ಬೇಕು ಇದನ್ನು ಮಾಡ್ಬೇಕು ಅಂತ ನಿಮಗೆ ಅನ್ಸೋದಿಲ್ಲ. ಅದಕ್ಕೆ ನಾವು ಎಷ್ಟೋ ಸಲ ಪ್ರೋಗ್ರಾಮಿಗೆ ಹೋದಾಗ ಹೇಳ್ತೀವಿ, ಅಕ್ಕೋರೆ ಅನ್ನ ಸಾಂಬಾರು ಮಜ್ಜಿಗೆ ಸಾಕು, ಬೇರೆ ಏನು ಬೇಡ, ಆತ್ಮಕ್ಕೆ ತಿನ್ಸೋಣ ಅಂತ. ಆದ್ರೆ ನಮ್ಮ ಮಾತನ್ನು ಕೇಳೋದೇ ಇಲ್ವೇ? ಒಬ್ಬಟ್ಟು ಅಂತೆ, ಜಹಾಂಗೀರ್ ಅಂತೆ, ದೋಸೆ ಅಂತೆ ಮಾಡ್ತಾನೆ ಇರ್ತಾನೆ. ಯಾವ್ದಕ್ಕೆ ತಿನ್ನಿಸ್ತಾರೆ? ಶರೀರಕ್ಕೆ ತಿನ್ನಿಸ್ತಾರೆ. ಯಾವ್ದಕ್ಕೆ ತಿನ್ನಿಸ್ಬೇಕು ಇವಾಗ? ಆತ್ಮಕ್ಕೆ ಪವಿತ್ರವಾದ ಆಹಾರವನ್ನ ನಾವು ತಿನ್ನಿಸ್ಬೇಕಾಗ್ತದೆ. ಅದಕ್ಕಾಗಿ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ. ನಿಮ್ಮ ದಿನ ಈಶ್ವರಿಯ ದಿನ. ಈಗ ನಾವು ಹಗಲಲ್ಲಿದ್ದೀವೋ ರಾತ್ರಿಯಲ್ಲಿದ್ದೀವೋ? ಸಂಗಮಯುಗ ಅಂತಂದ್ರೆ ಎಚ್ಚರಾವಸ್ಥೆಯಲ್ಲಿ ನಾವಿದ್ದೀವಿ ಅಂತಂದ್ರೆ ಈಗ ಸಂಪಾದನೆ ಮಾಡ್ಬೇಕೇ ಹೊರತು ಕೂತ್ಕೊಂಡು ತಿನ್ನುವಂತ ಸಮಯ ಅಲ್ಲ. ಅಂಗಡಿ ಇದೆ, ಅಂಗಡಿ ಎದುರುಗಡೆ ಕಸ್ಟಮರ್ ನಿಂತಿದ್ದಾರೆ, ನೋಡ್ಕೊಳ್ಳೋಣ ಮನೆಯಲ್ಲಿ ಅಂತ ಬಿಟ್ಟು ಮನೇಲಿ ಆರಾಮಾಗಿ ಕೂತ್ಕೊಂಡು ತಿಂತಾ ಇದ್ದಿದ್ರೆ ಸ್ವಲ್ಪ ಹೊತ್ತು ನೋಡ್ತಾರ ಅವರು. ನೀವು ಓಪನ್ ಮಾಡಿಲ್ಲ ಅಂತಂದ್ರೆ ಇನ್ನೊಂದು ಅಂಗಡಿಗೆ ಹೋಗ್ಬಿಟ್ಟು ಏನ್ ಮಾಡ್ತಾರೆ, ಐಟಮ್ ಖರೀದಿ ಮಾಡ್ಕೊಂಡು ಹೋಗ್ತಾರೆ. ಆಮೇಲೆ ನೀವು ಅಲ್ಲಿ ಹೋಗ್ಬಿಟ್ಟು ನಿಂತ್ಕೊಂಡು ಸಿಗತ್ತಾ? ಸರಿ, ಅಮೃತ ವೇಳೆ ಆದ್ಮೇಲೆ ನೀವು ಝೂಮಿಗೆ ಜಾಯಿನ್ ಆದ್ರೆ ನಿಮ್ಗೆ ಯಾರಾದ್ರು ಯೋಗ ಮಾಡಿಸ್ತಾರ ಅಲ್ಲಿ? ಇಲ್ಲ ತಾನೆ. ಯಾವ ಟೈಮ್ನಲ್ಲಿ ಅಲ್ಲಿರುತ್ತೋ ಅಲ್ಲಿ ಹೋಗ್ಬಿಟ್ಟು ತೆಗೆದುಕೊಂಡಾಗ ತಾನೇ ನಮ್ಗೆ ಬೇಕಾಗಿರೋದು ಸಿಗತ್ತೆ. ಅದಕ್ಕೆ ಅಲರ್ಟ್ ಆಗಿರಿ, ಅಟೆನ್ಷನ್ ಎಂದಿರಿ. ಯಾವ್ಯಾವ ಸಮಯದಲ್ಲಿ ಏನೇನು ಮಾಡಬೇಕು ಅಂತ ನಿಮ್ಗೆ ಸ್ಪಷ್ಟತೆ ಹೇಳುವಂಥದ್ದು ಗೊತ್ತಿರಲಿ. ಆವಾಗ ನಿಮ್ಮ ಸಮಯ ಸಂಕಲ್ಪ ಎಂದೂ ವ್ಯರ್ಥವಾಗ್ಲಿಕ್ಕೆ ಸಾಧ್ಯವಿಲ್ಲ. ಸರಿ, ಅಚ್ಚಾ. ಓಂ ಶಾಂತಿ.